ನಮಸ್ತೆ. ಕೊಳಲತ್ತೂರು ಟಿ ನರಸೀಪುರ ಮೈಸೂರು ಜಿಲ್ಲೆಯ ಕೊಳಲತ್ತೂರಿನಲ್ಲಿ ಜ್ಯೋತಿ ರಮೇಶ್ ಅಂತ ಹೇಳಿ ಜ್ಯೋತಿ ರಮೇಶ್ ಅನ್ನೋರು ಇವತ್ತು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಇರುತ್ತೆ. ಆ ಗ್ರಾಮ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪಿಸಿ ಪ್ರಶ್ನೆ ಮಾಡೋದಕ್ಕೆ ಅಂತ ಕುಳಿತುಕೊಂಡಿರ್ತಾರೆ. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ಕುಳಿತಿರ್ತಾರೆ ಪ್ರಶ್ನೆ ಮಾಡೋದಕ್ಕೆ. ಇವ್ರ ಮೇಲೆ ಹಳೆ ದ್ವೇಷ ಇರುತ್ತೆ. ಏನು ಅಂತ ಅಂದ್ರೆ, ಇಡೀ ಊರಿನಲ್ಲಿ ಗೋಹತ್ಯೆ ಏನು ಅಕ್ಕಪಕ್ಕ ಎಲ್ಲ ನಡೆಯುತ್ತೆ, ಈ ಗೋಹತ್ಯೆ ಕಸಾಯಿ ಅಕ್ರಮವಾಗಿ ಕೊಳಲತ್ತೂರಿನಲ್ಲಿ ಅಕ್ರಮ ಕಸಾಯಿಖಾನೆಗಳಿದಾವೆ. ಈ ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸಿರ್ತಾರೆ ಯಾರು? ಜ್ಯೋತಿ ರಮೇಶ್ ಅವರು. ಈ ಜ್ಯೋತಿ ರಮೇಶ್ ಅವರನ್ನ ಏಕಾಏಕಿ ದಾಳಿ ಮಾಡ್ತಾರೆ. ಇವತ್ತು ಇಡೀ ಗ್ರಾಮದ ಕೆಲವರು ಮುಖಂಡರುಗಳೆಲ್ಲ ಸೇರ್ಕೊಂಡು ಈ ಜ್ಯೋತಿ ರಮೇಶ್ ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ಯಾವ ಮಟ್ಟಕ್ಕೆ ದಾಳಿ ಮಾಡ್ತಾರೆ ಅಂತ ಅಂದ್ರೆ, ಅವರ ಯಜಮಾನ್ರನ್ನ ಒಡೆದು ತುಣಿದು, ಹಾಗೆ ಆಕೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಮಾಡಿ, ಆಕೆ ಜ್ಯೋತಿ ರಮೇಶ್ ಈ ಜ್ಯೋತಿ ಅವರೇನಿದ್ದಾರೆ ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಮಾಡ್ತಾರೆ, ಒಡೆಯೋದಕ್ಕೆ ಮುಂದಾಗ್ತಾರೆ. ಕೊನೆಗೆ ಇವರು ಗ್ರಾಮ ಪಂಚಾಯತಿ ಆಫೀಸಿಗೆ ನುಗ್ಗಿದ್ರೆ ಅಲ್ಲೂ ಬಿಡೋದಿಲ್ಲ, ಅಲ್ಲೂ ನುಗ್ಗಿ ಒಡೆಯೋಕ್ ಶುರು ಆಗ್ತಾರೆ. ಕೊನೆಗೆ ಇವರು ಗ್ರಾಮ ಪಂಚಾಯತಿ ಆಫೀಸ್ನ ಬಾಕ್ಲ ಹಾಕೊಂಡು ಒಳಗಡೆ ರಕ್ಷಣೆ ತಗೊಂತಿದ್ದಾರೆ. ಕಳೆದ 2 ಗಂಟೆಯಿಂದ 112 ಫೋನ್ ಮಾಡಿದ್ದೀನಿ, ಆದ್ರೆ ಪೊಲೀಸ್ನವ್ರು ಬರ್ತಾ ಇಲ್ಲ. ಬಂದಂತ ಪೊಲೀಸ್ನವರು ಕೂಡ ಮಹದೇವಸ್ವಾಮಿ ಎಚ್ ಸಿ ಮಹದೇವಸ್ವಾಮಿ ಅವರ ಮಾತು ಕೇಳ್ಕೊಂಡು ಗ್ರಾಮಸ್ಥರಿಗೆ ಬೆಂಬಲ ಕೊಟ್ಟು ನಾನು ಗೋರಕ್ಷಣೆ ಮಾಡ್ತೀನಿ ಅನ್ನೋ ಏಕೈಕ ಕಾರಣಕ್ಕೆ ನನ್ನ ವಿರುದ್ಧ ಈಗ ಸುಳ್ಳು ಆರೋಪವನ್ನು ಹೊರಿಸಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಬಂಧಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜ್ಯೋತಿ ರಮೇಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಮಾನ್ಯ ಮೈಸೂರು SP ಅವರಲ್ಲಿ, ಮತ್ತೆ ನಾನು ಪ್ರತಾಪ್ ಸಿಂಹ ಅವರಲ್ಲಿ, ಮತ್ತೆ ನಮ್ಮ ಮೈಸೂರು ಸಂಸದರಾದಂತಹ ಮಹಾರಾಜರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಜ್ಯೋತಿ ರಮೇಶ್ ಅವ್ರ ಜೊತೆ ತಾವೆಲ್ಲರೂ ನಿಂತ್ಕೋಬೇಕು. ಈಕೆ ಗೋರಕ್ಷಕಿ, ಗೋವಿನ ಹತ್ಯೆಯನ್ನ ಎಲ್ಲಾದ್ರೂ ಆದಾಗ ಅದನ್ನ ತಡೆಯುವಂತಹ ಹೆಣ್ಣು ಮಗಳು ಈಕೆ. ದಯವಿಟ್ಟು ಈಕೆಯ ಜೊತೆ ತಾವೆಲ್ಲರೂ ನಿಂತ್ಕೋಬೇಕು. ಆಕೆಗೆ ಏನೂ ತೊಂದರೆ ಆಗಬಾರ್ದು, ಆಕೆಯ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ದಯವಿಟ್ಟು ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ನಾನು ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕೂಡಲೇ ಮೈಸೂರು SP ಅವರಿಗೆ ಈ ವಿಡಿಯೋನ ತಲುಪಿಸಬೇಕು ಅಂತ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೂಡಲೇ ಆಕೆಯ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.